ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೇನೆ. ಪಾರ್ಟ್ಸ್ ಆಫ್ ಸ್ಪೀಚ್ ಈ ಟಾಪಿಕಲ್ಲಿ ಬರ್ತಕ್ಕಂಥ MCQ ಟೈಪ್ 50 ಕ್ವಶನ್ ವಿತ್ ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಇವತ್ತಿನ ಕ್ಲಾಸಲ್ಲಿ. ಇದು TET ಆಗಿರ್ಬೋದು, CTET ಆಗಿರ್ಬೋದು, KPSC, ಪೊಲೀಸ್, ಬ್ಯಾಂಕಿಂಗ್, SSC ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂಥ ಟಾಪಿಕನ್ನು ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ we will discuss 50 most expected English grammar MCQs for TET, CTET and all competitive exams. Each question comes with 4 options, correct answer and a simple explain. So let us start the class. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಬರ್ತಕ್ಕಂಥ 50 MCQs ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ಹೇಳೋಣ. ಓಕೆ, ಹಿಯರ್ ಆರ್ 50 ಪಾರ್ಟ್ಸ್ ಆಫ್ ಸ್ಪೀಚ್ MCQs ಯೂಸ್ಫುಲ್ ಫಾರ್ TET, CTET, KPSC, ಪೊಲೀಸ್, ಬ್ಯಾಂಕಿಂಗ್, SSC ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, ನಮ್ಮ ಇಂಗ್ಲೀಷ್ ಗ್ರಾಮರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅದೇ ಟಾಪಿಕ್ ಮೇಲೆ ಬೇರೆ ಎಕ್ಸಾಂಪಲನ್ನು ಕೊಟ್ಟು ರೂಲ್ಸ್ ಏನು ಚೇಂಜ್ ಆಗೋಲ್ಲ, ಬಟ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ವಶನನ್ನು ಕೇಳಿರ್ತಾರೆ. ಓಕೆ, ನಾವು ಇವಾಗ ಡಿಸ್ಕಷನ್ನ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಫಸ್ಟ್ ಒಂದು ಕ್ವಶನನ್ನು ನೋಡೋಣ. ಐಡೆಂಟಿಫೈ ದ ನೌನ್ ಇನ್ ದ ಸೆಂಟೆನ್ಸ್. ಐಡೆಂಟಿಫೈ ದ ನೌನ್ ಇನ್ ದ ಸೆಂಟೆನ್ಸ್. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಈ ಸೆಂಟೆನ್ಸಲ್ಲಿ ನೌನ್ ಯಾವುದಾಗತ್ತಾ ಅಂತ ಕೇಳ್ಯಾರ. ಆಪ್ಷನನ್ನು ನೋಡೋಣ. ಎ ಈಸ್ ಅ, ಆನೆಸ್ಟಿ, ಬೆಸ್ಟ್, ಪಾಲಿಸಿ. ಓಕೆ, ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ. ಯಾವುದಪ್ಪ ಅಂತಂದರೆ ಇಲ್ಲಿ ಆನೆಸ್ಟಿ. ದಿಸ್ ಈಸ್ ದ ಬಿ ಈಸ್ ಕರೆಕ್ಟ್ ಆನ್ಸರ್. ಆನೆಸ್ಟಿ ಈಸ್ ಕರೆಕ್ಟ್ ಆನ್ಸರ್. ಲಿಸನ್ ಯರ್ ಎಕ್ಸ್ಪ್ಲನೇಷನ್. ಆನೆಸ್ಟಿ ಈಸ್ ಅ ನೇಮಿಂಗ್ ವರ್ಡ್. ದಿಸ್ ಈಸ್ ಅ ನೌನ್. ಆನೆಸ್ಟಿ ಈಸ್ ನೇಮಿಂಗ್ ವರ್ಡ್. ಇದೆ ಏನಪ್ಪ ಅಂತಂದ್ರೆ ನೌನ್ ಆಗತ್ತಾ. ಸೆಕೆಂಡ್ ಒನ್, ಐಡೆಂಟಿಫೈ ದ ವರ್ಬ್. ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ವರ್ಬ್ ಯಾವುದು ಅಂತ ಕೇಳೋರು. ಸಣ್ಣ, ರೈಸಸ್ಸ, ಈಷ್ಟ, ದ. ನೋಡ್ರಿ, ವರ್ಬ್ ಅಂದರೆ ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸುವಂಥ ಪದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಈ ವಾಕ್ಯದಲ್ಲಿ ಬರ್ತಕ್ಕಂಥ ಕ್ರಿಯಾಪದ ಯಾವುದಾಗತ್ತಾ ಇಲ್ಲಿ ನಮಗೆ ಗೊತ್ತಾಗತ್ತಾ. ಈ ಸೆಂಟೆನ್ಸಲ್ಲಿನ ರೈಸಸ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ದೇರ್ ಕರೆಕ್ಟ್ ಆನ್ಸರ್. ಓಕೆ, ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ರೈಸಸ್ ಶೋಸ್ ಆ್ಯಕ್ಷನ್. ದಿಸ್ ಈಸ್ ದ ಆ್ಯಕ್ಷನ್ ವರ್ಡ್. ಓಕೆ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡೋಣ. ಐಡೆಂಟಿಫೈ ದ ಆಡ್ಜೆಕ್ಟಿವ್. ಸಿ ಓರ್ ಅ ಬ್ಯೂಟಿಫುಲ್ ಡ್ರೆಸ್. ಸಿ ಓರ್ ಅ ಬ್ಯೂಟಿಫುಲ್ ಡ್ರೆಸ್. ಆಡ್ಜೆಕ್ಟಿವ್. ಆಡ್ಜೆಕ್ಟಿವ್ ಮೀನಿಂಗ್ ವಿಶೇಷಣ, ಗುಣ ವಿಶೇಷಣ. ನೋಡಿರಿ, ಇದು ಒಂದು ವಿಶೇಷತೆಯನ್ನು ಸೂಚಿಸುವಂತಹ ಪದ. ಇಲ್ಲಿ ಸಿ ಓರ, ಬ್ಯೂಟಿಫುಲ್ಲ, ಡ್ರೆಸ್ಸ. ಇಲ್ಲಿ ಡ್ರೆಸ್ ಡಿಸ್ಕ್ರೈಬಿಂಗ್ ವರ್ಡ್. ದಿಸ್ ಈಸ್ ಅ ಬ್ಯೂಟಿಫುಲ್. ಎಂಥ ಡ್ರೆಸ್ ಐತಿ? ಬ್ಯೂಟಿಫುಲ್ ಡ್ರೆಸ್. ಬಿಕಾಸ್ ಆಪ್ಷನ್ ಸಿ ಈಸ್ ದೇರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಆನ್ಸರನ್ನು ನೋಡೋಣ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ. ಬ್ಯೂಟಿಫುಲ್ ಡಿಸ್ಕ್ರೈಬ್ಸ್ ದ ನೌನ್ ಡ್ರೆಸ್. ಓಕೆ, ಸರಿಯಾಗಿದೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಐಡೆಂಟಿಫೈ ದ ಆಡ್ವರ್ಬ್. ಆಡ್ವರ್ಬ್ ಮೀನಿಂಗ್ ಕ್ರಿಯಾ ವಿಶೇಷಣ. ಹಿ ವರ್ಕ್ಸ್ ಹಾರ್ಡ್. ಹಿ ವರ್ಕ್ಸ್ ಹಾರ್ಡ್. ನೋಡ್ರಿ, ಇಲ್ಲಿ ಕ್ರಿಯಾಪದದ ವಿಶೇಷಣವನ್ನು ಹೇಳ್ತಕ್ಕಂಥ ಪದ ಯಾವುದು ಅಂತ ಕೇಳ್ಯಾರ. ಹಿ ವರ್ಕ್ಸ, ಹಾರ್ಡ, ನಾನ. ಅವನು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾನ? ಹಾರ್ಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೋಡೋಣ. ಓಕೆ, ಸರಿಯಾಗಿದೆ. ಇಲ್ಲಿ ಹಾರ್ಡ್ ಅಂತಕ್ಕಂಥದ್ದು ಸರಿಯಾಗಿದೆ. ಹಾರ್ಡ್ ಟೆಲ್ಸ್ ಹೌ ಹಿ ವರ್ಕ್ಸ್. ಆತ ಹೇಗೆ ವರ್ಕ್ ಮಾಡ್ತಾ ಇದ್ದಾನೆ? ಹಾರ್ಡ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಸೂಚಿಸ್ತಾ ಇದೆ. ಆದ ಕಾರಣ ಇಲ್ಲಿ ಹಾರ್ಡ್ ಅಂತಕ್ಕಂಥದ್ದು ಆಡ್ವರ್ಬ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಐಡೆಂಟಿಫೈ ದ ಪ್ರನೌನ್. ಐಡೆಂಟಿಫೈ ದ ಪ್ರನೌನ್. ಇಲ್ಲಿ ಸರ್ವನಾಮವನ್ನು ಹೇಳ್ರಿ ಅಂತ ಹೇಳೋರು. ದೇ ಆರ್ ಪ್ಲೇಯಿಂಗ್. ದೇ ಆರ್ ಪ್ಲೇಯಿಂಗ್. ನೋಡ್ರಿ, ಪ್ರನೌನ್ ಇನ್ಸ್ಟೆಡ್ ಆಫ್ ನೌನ್. ದೇ ಆರ್ ಪ್ಲೇಯಿಂಗ್ ನೌನ್. ಈ ವಾಕ್ಯದಲ್ಲಿ ಬರ್ತಕ್ಕಂಥದ್ದು ಪ್ರನೌನ್ ಯಾವುದಾಗತ್ತಪ್ಪ ಅಂತಂದ್ರೆ ನಮಗೆ ದೇ. ಓಕೆ, ಆನ್ಸರನ್ನು ನೋಡೋಣ ವಿದ್ಯಾರ್ಥಿಗಳೇ. ದೇ ಈಸ್ ಕರೆಕ್ಟ್ ಆನ್ಸರ್.
ದೇ ರಿಪ್ಲೇಸಿಸ್ ಅ ನೌನ್. ನಾಮಪದದ ಬದಲಾಗಿ ನಾಮಪದದ ಸ್ಥಳದಲ್ಲಿ ಇಲ್ಲಿ ದೇ ಅನ್ನು ಯೂಸ್ ಮಾಡ್ಯಾರ. ಅದೇನಪ್ಪ ಅಂತಂದ್ರೆ ಪ್ರನೌನ್. ಪ್ರನೌನ್ಗಳು ವಿ, ಐ, ಸಿ, ಹರ್, ಹೀಸ್, ಹೀ, ದೇ, ಆಲ್ ಆರ್. ಇಟ್ ಈಸ್ ಅ ಪ್ರನೌನ್. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದ ಪ್ರಿಪೋಸಿಷನ್. ಐಡೆಂಟಿಫೈ ದ ಪ್ರಿಪೋಸಿಷನ್. ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ, ಲಿಸನ್ ಇಯರ್. ಇಲ್ಲಿ ನೀವು ವಾಕ್ಯದಲ್ಲಿ ಗುರುತಿಸಬಹುದು. ಇಲ್ಲಿ ಆನ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಪ್ರಿಪೋಸಿಷನ್ ಆಪ್ಷನಲ್ಲಿ ಕೊಟ್ಟಿದ್ದಾರ. ಬುಕ್, ಆನ, ಟೇಬಲ್, ಈಸ್. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, ಸಿ ದ ಆನ್ಸರ್. ಎಸ್, ಕರೆಕ್ಟ್. ಆಪ್ಷನ್ ಬಿ ಈಸ್ ದೇರ್ ರೈಟ್ ಆನ್ಸರ್. ಆನ್ ಶೋಸ್ ರಿಲೇಷನ್ ಬಿಟ್ವೀನ್ ಬುಕ್ ಆ್ಯಂಡ್ ಟೇಬಲ್. ಓಕೆ, ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದ ಕಂಜಕ್ಷನ್. ಐಡೆಂಟಿಫೈ ದ ಕಂಜಕ್ಷನ್. ಐ ಲೈಕ್ ಟೀ ಆ್ಯಂಡ್ ಕಾಫಿ. ಐ ಲೈಕ್ ಟೀ ಆ್ಯಂಡ್ ಕಾಫಿ. ನೋಡ್ರಿ, ಕಂಜಕ್ಷನ್ ಅಂತಕ್ಕಂಥದ್ದು ಏನು ಮಾಡ್ತೈತಿಪ್ಪ ಅಂತಂದ್ರೆ ಎರಡು ಪದಗಳ ನಡುವೆ ಜಾಯಿಂಟನ್ನು ಏರ್ಪಡಿಸ್ತೈತಿ, ರಿಲೇಷನ್ಶಿಪ್ಪನ್ನು ಹೊಂದಿಸ್ತೈತಿ. ಇಲ್ಲಿ ಲೈಕ್, ಟೀ, ಕಾಫಿ ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಕಂಜಕ್ಷನ್ ಯಾವುದಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಡಿ ಇಸ್ ದೇರ್ ಸರಿಯಾದ ಉತ್ತರ ಆಗತ್ತಾ. ಓಕೆ, ಆನ್ಸರನ್ನು ನೋಡೋಣ. ಓಕೆ, ಆನ್ಸರ್ ಡಿ ಇಸ್ ದೇರ್ ಕರೆಕ್ಟ್ ಆನ್ಸರ್. ನೋಡ್ರಿ, ಆ್ಯಂಡ್ ಜಾಯಿಂಟ್ಸ್ ಟು ವರ್ಡ್ಸ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಐಡೆಂಟಿಫೈ ದ ಇಂಟರ್ಜೆಕ್ಷನ್. ನೋಡಿರಿ, ಇಂಟರ್ಜೆಕ್ಷನ್ ಅಂತಕ್ಕಂಥದ್ದು ನಾವು ಒಂದೇ ಒಂದು ಗುರುತಿಸ್ಕೋಬಹುದು. ಯಾವುದಪ್ಪ ಅಂತಂದರೆ ಇದು ಸಡನ್ ಫೀಲಿಂಗ್. ಈ ಸಿಂಬಾಲ್ ಇರಬೇಕು. ಇದೇ ಏನಾಗತ್ತಪ್ಪ ಅಂತಂದರೆ ಇಂಟರ್ಜೆಕ್ಷನ್ ಆಗತ್ತಾ. ವಾವ್, ದ್ಯಾಟ್ಸ್ ಅಮೇಜಿಂಗ್. ನೋಡಿರಿ, ಈ ವಾಕ್ಯದಲ್ಲಿ ಬರ್ತಕ್ಕಂಥ ಇಂಟರ್ಜೆಕ್ಷನ್ ಯಾವುದಾಗತ್ತಾ. ವಾವ್, ದ್ಯಾಟ್, ಅಮೇಜಿಂಗ್, ಈಸ್. ಹಿಯರ್ ಕರೆಕ್ಟ್ ಇಂಟರ್ಜೆಕ್ಷನ್ ಈಸ್ ವಾವ್. ಇಲ್ಲಿ ಬರ್ತಕ್ಕಂಥದ್ದು ವಾವ್ ಅಂತಕ್ಕಂಥದ್ದು ಆಪ್ಷನ್ ಎ ಕರೆಕ್ಟ್ ಉತ್ತರ. ವಾವ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್. ನಾವು ಸಡನ್ ಆಗಿ ಹೇಳ್ಬಿಡ್ತೀವಿ. ನೋಡಿರಿ, ಒಂದು ರೋಸನ್ನು ನೋಡ್ತೀವಿ, ಅಲ್ಲಿ ಸಡನ್ ಆಗಿ ನಮಗೆ ಬರ್ತಕ್ಕಂಥ ಫೀಲಿಂಗ್ ವಾವ್ ಬ್ಯೂಟಿಫುಲ್ ರೋಸ್. ದಿಸ್ ಟೈಪ್. ನೆಕ್ಸ್ಟ್ ಒನ್. ಚೂಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಚೂಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಚೇರ್, ಬ್ಯೂಟಿ, ಟೇಬಲ್, ಬಾಟಲ್. ಲಿಸನ್ ಇಯರ್ ಸ್ಟೂಡೆಂಟ್ಸ್. ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನನ್ನು ಕೇಳ್ಯಾರ. ಚೇರ, ಬ್ಯೂಟಿ, ಟೇಬಲ್, ಬಾಟಲ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗತ್ತೆ. ನೋಡೋಣ ಆಪ್ಷನನ್ನು. ಓಕೆ, ಸರಿಯಾಗಿದೆ. ಆಪ್ಷನ್ ಬಿ ಇಸ್ ದೇರ್ ಕರೆಕ್ಟ್ ಆನ್ಸರ್. ಬ್ಯೂಟಿ ಕೆನಾಟ್ ಬಿ ಸೀನ್ ಆರ್ ಟಚ್ಡ್. ಇದು ಅಬ್ಸ್ಟ್ರಾಕ್ಟ್ ನೋಡು, ಅಮೂರ್ತ ಸ್ವಭಾವ. ನೋಡಿರಿ, ಬ್ಯೂಟಿ ಅಂತಕ್ಕಂಥದ್ದು ಅಮೂರ್ತ. ನಮಗೆ ಇದು ನೋಡಲು ಆಗಂಗಿಲ್ಲ, ಟಚ್ ಮಾಡೋಕ್ಕೂ ಆಗಂಗಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಬ್ಯೂಟಿ ಆಗತ್ತೆ. ಬಾಟಲ್ ಅಂತಕ್ಕಂಥದ್ದು ನೌನ್ ಆಗತ್ತೆ. ಆದರೆ ಅಬ್ಸ್ಟ್ರಾಕ್ಟ್ ನೌನನ್ನು ಅವರು ಕೇಳ್ಯಾರ. ಓಕೆ, ಸರಿಯಾದ ಉತ್ತರ ಇಲ್ಲಿ ಬ್ಯೂಟಿ ಆಗತ್ತಾ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಕಲೆಕ್ಟಿವ್ ನೌನ್. ಚೂಸ್ ದ ಕಲೆಕ್ಟಿವ್ ನೌನ್. ಓಕೆ, ನಿಮಗೆ ನಾನು ಫಾಸ್ಟ್ ಆಗಿ ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಿಮಗೆ ಕೆಲವೇ ದಿನಗಳು ಬಾಕಿ ಇರುವುದರಿಂದ TT ಎಕ್ಸಾಮ್ಗೆ ನೀವು ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಓದ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಕೂಡ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಚೂಸ್ ದ ಕಲೆಕ್ಟಿವ್ ನೌನ್. ಆರ್ಮಿ, ಶೋಲ್ಡರ್, ಫೀಲ್ಡ್, ವಾರ್. ಕಲೆಕ್ಟಿವ್ ನೌನ್ ವಿಚ್ ಒನ್? ಆನ್ಸರನ್ನು ನೋಡೋಣ. ಆರ್ಮಿ. ಆರ್ಮಿ ಈಸ್ ಅ ಕಲೆಕ್ಟಿವ್ ನೌನ್. ಆಪ್ಷನ್ ಎ ಈಸ್ ಸರಿಯಾದ ಉತ್ತರ. ಆರ್ಮಿ ಮೀನ್ಸ್ ಅ ಗ್ರೂಪ್ ಆಫ್ ಶೋಲ್ಡರ್ಸ್. ಅ ಗ್ರೂಪ್ ಆಫ್ ಶೋಲ್ಡರ್ಸ್. ಕಲೆಕ್ಟಿವ್ ನೌನ್. ಐಡೆಂಟಿಫೈ ದ adjective. Identify the adjective. He is an honest man. He is an honest man. ನೋಡಿ ಎಂಥ ಮನುಷ್ಯ ಅದನವ. ಆನೆಸ್ಟ್ ಮ್ಯಾನ್. ಹಿ, ಆನೆಸ್ಟ್, ಮ್ಯಾನ್, ಆ್ಯನ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಾ ನೋಡೋಣ. ಆನೆಸ್ಟ್. ಆಪ್ಷನ್ ಈಸ್ ಬಿ ಸರಿಯಾದ ಉತ್ತರ. ಡಿಸ್ಕ್ರೈಬ್ಸ್ ದ ನೌನ್ ಮ್ಯಾನ್. ಮ್ಯಾನನ್ನು ಡಿಸ್ಕ್ರೈಬ್ ಮಾಡ್ತಿರ್ತದ್ರಿಂದ ಇಲ್ಲೂ ಆನೆಸ್ಟ್ ಸರಿಯಾದ ಉತ್ತರ ಆಗತ್ತೆ. ಐಡೆಂಟಿಫೈ ದ ವರ್ಬ್. ಸಿ ಸಿಂಗ್ಸ್ ವೆಲ್. ನೋಡ್ರಿ, ಇಲ್ಲಿ ಕ್ರಿಯಾಪದವನ್ನು ಕೇಳ್ಯಾರ. ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಸಿಂಗ್ಸ, ರೈಟ, ರೀಡ, ಸ್ಕಿಪ್ಪ, ಜಂಪ, ಈಟ, ಟೆಲ್ಲ, ರೈಟ, ಸಿಂಗ ಇವೆಲ್ಲಗಳೇನಾಗತ್ತವಪ್ಪ ಅಂತಂದ್ರೆ ಇಲ್ಲಿ ವರ್ಬ್ಸ್ಗಳಾಗತ್ತವ. ಸಿ, ಸಿಂಗ್ಸ್, ವೆಲ್, ನಾನ್. ಸಿಂಗ್ಸ್ ಈಸ್ ಸರಿಯಾದ ಉತ್ತರ. ಎಕ್ಸ್ಪ್ಲನೇಷನ್. ಸಿಂಗ್ಸ್ ಈಸ್ ಆ್ಯನ್ ಆ್ಯಕ್ಷನ್.
This is option B is correct answer. Next one, identify the preposition. Identify the preposition. The bird flew over the house. The bird flew over the house. preposition ಅನ್ನು ಕೇಳ್ಯಾರ. ಈ ವಾಕ್ಯದಲ್ಲಿ ಬರ್ತಕ್ಕಂಥ preposition ಆಪ್ಷನ್ಸ್ ಅನ್ನು ನೋಡೋಣ ವಿದ್ಯಾರ್ಥಿಗಳೇ. bird flew over house. ಇಲ್ಲಿ I think over is right answer. You also tell me, comment. ಸರಿಯಾದ ಉತ್ತರ ಆಪ್ಷನ್ ಸಿ ಓವರ್ ಇಸ್ ಕರೆಕ್ಟ್ ಆನ್ಸರ್. ಓವರ್ ಶೋಸ್ preposition. ಓಕೆ, ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಪ್ರನೌನ್. ಐಡೆಂಟಿಫೈ ದ ಪ್ರನೌನ್. ದಿಸ್ ಈಸ್ ಮೈ ಫೆನ್. ದಿಸ್ ಈಸ್ ಮೈ ಫೆನ್. ಇಲ್ಲಿ ಪ್ರನೌನ್ ಯಾವುದಾಗತ್ತಾ? ದಿಸ್. ನೋಡ್ರಿ ಎಕ್ಸ್ಪ್ಲನೇಷನ್. ದಿಸ್ ಸ್ಟ್ಯಾಂಡ್ಸ್ ಫಾರ್ ಅ ನೌನ್. ಇದು ಏನಪ್ಪ ಅಂತಂದ್ರೆ ನೌನ್ ಸ್ಥಾನದಲ್ಲಿ ನಿಂತೈತಿ, ಅದರ ಸಲುವಾಗಿ ಇದು ದಿಸ್ ಈಸ್ ದ ಕರೆಕ್ಟ್ ಆನ್ಸರ್, ಪ್ರನೌನ್. ನೆಕ್ಸ್ಟ್ ಒನ್, ವಿಚ್ ಈಸ್ ಆ್ಯನ್ ಆಡ್ವರ್ಬ್. ವಿಚ್ ಈಸ್ ಆ್ಯನ್ ಆಡ್ವರ್ಬ್. ಸರಿಯಾಗಿ ನೋಡ್ಕೊಡ್ರಿ. ಕ್ವಿಕ್ಲಿ, ಕ್ವಿಕ್, ಕ್ವಿಕ್ನೆಸ್, ಕ್ವಿಕ್ಕರ್. ನಾನು ನಿಮಗೆ ಹೇಳಿದ್ದೆ ಆಡ್ವರ್ಬ್ ಅಂದರೆ ಏನಪ್ಪ ಅಂತಂದ್ರೆ ಕೊನೆಯ ಲೆಟರ್ಗಳು LYದಿಂದ ಎಂಡ್ ಆಗಿರ್ತಾವ, ಅವುಗಳೇ ಏನಾಗ್ತಿರ್ತಾವ? ಆಡ್ವರ್ಬ್ಗಳಾಗ್ತಿರ್ತಾವಂತ. ಇಲ್ಲಿ ಕ್ವಿಕ್ಲಿ ಆಪ್ಷನ್ ಇಸ್ ಎ ಕರೆಕ್ಟ್ ಆನ್ಸರ್. LY ಆ್ಯಂಡ್ ಶೂಸ್ ಮ್ಯಾನರ್. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಕಂಜಕ್ಷನ್. ಐ ಟ್ರೈಡ್ ಬಟ್ ಫೇಲ್ಡ್. ಐ ಟ್ರೈಡ್ ಬಟ್ ಫೇಲ್ಡ್. ನೋಡ್ರಿ, ಇಲ್ಲಿ ಒಂದು ಪದ ಮತ್ತು ಇನ್ನೊಂದು ಪದದ ಮಧ್ಯೆ ಬರ್ತಕ್ಕಂಥ ಒಂದು ವರ್ಡ್ ಐತಿ, ಯಾವುದದು? ಬಟ್. ಇದೇ ಏನಪ್ಪ ಅಂತಂದ್ರೆ ಕಂಜಕ್ಷನ್. ಡು, ಆರ್, ಡೈ. ಆರ್ ಅಂತಕ್ಕಂಥದ್ದು ಕಂಜಕ್ಷನ್. ಅದೇ ರೀತಿಯಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದೇರ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಾ? ಆಪ್ಷನ್ ಸಿ ಇಸ್ ದೇರ್ ಕರೆಕ್ಟ್ ಆನ್ಸರ್. ಕನೆಕ್ಟ್ಸ್ ಟು ಕ್ಲಾಸಸ್ ವಿತ್ ಕಾಂಟ್ರಾಕ್ಟ್ಸ್. ಓಕೆ, ನೆಕ್ಸ್ಟ್ ಒನ್ 17 ನೋಡೋಣ. ಐಡೆಂಟಿಫೈ ದ ಇಂಟ್ರೊಡಕ್ಷನ್. ಅಲಾಸ್, ಹೀ ಈಸ್ ಡೆಡ್. ನೋಡ್ರಿ, ಯಾರಾದರೂ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ರಿಲೇಷನ್ಶಿಪ್ಪಲ್ಲಿ ಸತ್ರಪ್ಪ, ಡೆತ್ ಆದರು, ಆ ಸುದ್ದಿಯನ್ನು ಕೇಳಿದಾಗ ನಮ್ಮ ಸಡನ್ನಾಗಿ ಏನಾಗುತ್ತೆ? ಯಾವ ರೀತಿ ಫೀಲ್ ಬರುತ್ತಾ? ಅಲಾಸ್, ಹೀ ಈಸ್ ಡೆಡ್. ಅದೇ ಏನಪ್ಪ ಅಂತಂದರೆ ಇಲ್ಲಿ ಅಲಾಸ್ ಅಂತಕ್ಕಂಥದ್ದೇ ಏನಾಗತ್ತೆ? ಸರಿಯಾದ ಉತ್ತರ ಇಲ್ಲಿ ಇಂಟ್ರಜಕ್ಷನ್ ಆಗತ್ತೆ. ಓಕೆ, ಉತ್ತರವನ್ನು ನೋಡೋಣ. ಅಲಾಸ್, express sadness. Express sadness. This is a correct answer. Next one ನೋಡೋಣ. Identify the noun. Identify the noun. Children are playing. Children are playing. Noun. Noun meaning naming word. ನಾಮಪದ. Are playing children. Non. ಇಲ್ಲಿ ಯಾವುದಾಗತ್ತಾ? ನೇಮಿಂಗ್ ವರ್ಡ. ಚಿಲ್ಡ್ರನ್ ಈಸ್ ರೈಟ್ ಆನ್ಸರ್. ಆನ್ಸರನ್ನು ನೋಡೋಣ. ಸರಿಯಾಗಿದೆ ಆಪ್ಷನ್ ಸಿ, ಚಿಲ್ಡ್ರನ್ ಈಸ್ ಅ ನೇಮಿಂಗ್ ವರ್ಡ್. ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಆಡ್ಜೆಕ್ಟಿವ್. ಐಡೆಂಟಿಫೈ ದ ಆಡ್ಜೆಕ್ಟಿವ್. ಸಿ ಹ್ಯಾಸ್ ಅ ರೆಡ್ ಕಾರ್. ಸಿ ಹ್ಯಾಸ್ ಅ ರೆಡ್ ಕಾರ್. ಆಪ್ಷನ್ ನೋಡೋಣ. ಸಿ ಹ್ಯಾಸ್ ರೆಡ್ ಕಾರ್. ಇಲ್ಲಿ ಎಂಥ ಕಾರ್ ಐತೆ ಅಂತ ಹೇಳತ್ತದು? ರೆಡ್. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೆಡ್. ರೆಡ್ ಡಿಸ್ಕ್ರೈಬ್ಸ್ ದ ನೌನ್ ಕಾರ್. ನಾಮಪದದ ವಿಶೇಷತೆಯನ್ನು ಹೇಳತತಿ, ಅದೇ ಯಾವುದಪ್ಪ ಅಂತಂದ್ರೆ ರೆಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 20. ಐಡೆಂಟಿಫೈ ದ ವರ್ಬ್. ಹಿ ರೋಟ್ ಅ ಲೆಟರ್. ಹಿ ರೋಟ್ ಅ ಲೆಟರ್. ಹಿ ರೋಟ್ ಲೆಟರ್ ಅ. ಇಲ್ಲಿ ಸರಿಯಾದ ಉತ್ತರ ವರ್ಬ್ ಕ್ರಿಯಾಪದ ರೋಟ್. ರೋಟ್ ಈಸ್ ಆ್ಯನ್ ಆಕ್ಷನ್ ಇನ್ ಪಾಸ್ಟ್ ಟೆನ್ಸ್. ರೈಟ್ ರೋಟ್ V2 ಫಾರ್ಮ್. ಓಕೆ, ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ 21 ಕ್ವಶನ್ ನಂಬರ್. ಐಡೆಂಟಿಫೈ ದ ಆಡ್ವರ್ಬ್. ಕ್ರಿಯಾ ವಿಶೇಷಣ. ಹಿ ಸ್ಪೀಕ್ಸ್ ಕ್ಲಿಯರ್ಲಿ. ಹಿ ಸ್ಪೀಕ್ಸ್ ಕ್ಲಿಯರ್ಲಿ. ನಾನ್. ಇಲ್ಲಿ ಸರಿಯಾದ ಉತ್ತರ ಆಡ್ವರ್ಬ್ ಕ್ರಿಯಾ ವಿಶೇಷಣ.
ನೋಡ್ರಿ ಕ್ಲಿಯರ್ಲಿ ಈಸ್ ದ ಆಡ್ವರ್ಬ್. ಉತ್ತರವನ್ನು ನೋಡೋಣ. ಕ್ಲಿಯರ್ಲಿ ಮಾಡಿಫೈಸ್ ದ ವರ್ಬ್ ಸ್ಪೀಕ್ಸ್. ಇಲ್ಲಿ ಸರಿಯಾದ ಉತ್ತರ ಕ್ಲಿಯರ್ಲಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಇದು ಯಾಕಪ್ಪ ಅಂತಂದ್ರೆ ಇದು ಕ್ಲಿಯರ್ಲಿ ಏನನ್ನ ಮಾಡಿಫೈ ಮಾಡತೈತಿ, ದ ವರ್ಬ್ ಸ್ಪೀಕ್ಸ್. ಯಾವ ರೀತಿ ಮಾತಾಡತ್ತಾರ ಕ್ಲಿಯರ್ಲಿ ಆದರೆ ಡಿಸ್ಕ್ರೈಬ್ ಮಾಡತೈತಿ, ಅದರಿಂದ ಇದು ಆನ್ಸರ್ ಸರಿಯಾಗಿದೆ. ವಿಚ್ ಈಸ್ ಅ ಪ್ರನೌನ್. ವಿಚ್ ಈಸ್ ಅ ಪ್ರನೌನ್. ವಿ, ವೀಕ್, ವೀಕ್, ವೇಕ್. ವಿ ಈಸ್ ರೈಟ್ ಆನ್ಸರ್. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ. ವಿ ರಿಪ್ಲೇಸಸ್ ನೌನ್ಸ್ ಪೀಪಲ್. ವಿಚ್ ಈಸ್ ಅ ಪ್ರೆಪೋಸಿಷನ್. ಇದರಲ್ಲಿ ಪ್ರೆಪೋಸಿಷನ್ ಯಾವುದನ್ನು ಹೇಳ್ರಿ. ಆಫ್ಟರ್, ಆಫ್ಟರ್ನೂನ್, ಆಫ್ಟರ್ ಸೇವ್, ಆಫ್ಟರ್ ಕೇರ್. ಆಫ್ಟರ್, ಆಫ್ಟರ್ನೂನ್, ಆಫ್ಟರ್ ಸೇವ್, ಆಫ್ಟರ್ ಕೇರ್. ಉತ್ತರವನ್ನು ನೋಡೋಣ. ಆಫ್ಟರ್ ಈಸ್ ರೈಟ್ ಆನ್ಸರ್. After shows time relation. This is a time relation because A is option correct. Identify the conjunction. Identify the conjunction. Although, always, already, altogether. Conjunction. Which is the conjunction? C answer. Although. Conjunction of contrast. This is the correct answer. Option A. Next one. Identify the noun. The garden is beautiful. ನೋಡ್ರಿ ಇಲ್ಲಿ ನೌನ್ ಯಾವುದಾಗತ್ತ. ದ ಗಾರ್ಡನ್ ಈಸ್ ಅ ಬ್ಯೂಟಿಫುಲ್. ಯಾವುದು ಬ್ಯೂಟಿಫುಲ್ ಆಗೈತಿ ಇಲ್ಲಿ? ಗಾರ್ಡನ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಗಾರ್ಡನ್. ಎಕ್ಸ್ಪ್ಲೇನ್ ನೇಮ್ ಆಫ್ ಅ ಪ್ಲೇಸ್. ನೇಮ್ ಆಫ್ ಅ place. Next one. Identify the verb. The baby cried loudly. ನೋಡ್ರಿ ಬೇಬಿ ಹೆಂಗೆ ಹೇಳತೈತಿ ಲೌಡ್ಲಿ. ಇಲ್ಲಿ ವರ್ಬನ್ನು ಕೇಳ್ಯಾರ ಅವರು ಕ್ರೈಡ್. ಈ ಕ್ರೈಡ್ ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಬೇಬಿ ನೌನ್ ಆಗತ್ತ, ಕ್ರೈಡ್ ವರ್ಬ, ಲೌಡ್ಲಿ ಆಡ್ವರ್ಬ್ ಈ ವಾಕ್ಯದಲ್ಲಿ. ಓಕೆ ಆನ್ಸರನ್ನು ನೋಡೋಣ ನಾವು. Okay, cried shows action. Shows action because option B is right answer. Next one nodana. Question number 27. Identify the adjective. It is a long road. Adjective. It is long road. Answer C correct. ಡಿಸ್ಕ್ರೈಬ್ಸ್ ರೋಡ್. ರೋಡ್ ಯಾವ ರೀತಿ ಐತಿ ಅಂತಕ್ಕಂಥದ್ದು ಹೇಳತೈತಿ. ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಕ್ವಶನ್. ಐಡೆಂಟಿಫೈ ದ ಪ್ರೆಪೋಸಿಷನ್. ಹೀ ಸ್ಯಾಟ್ ಬಿಸೈಡ್ ಮೀ. ಹೀ ಸ್ಯಾಟ್ ಬಿಸೈಡ್ ಮೀ. ಹೀ ಸ್ಯಾಟ ಬಿಸೈಡ ಮೀ. ಸರಿಯಾದ ಉತ್ತರ ಇಲ್ಲಿ ಪ್ರೆಪೋಸಿಷನ್ ಯಾವುದಾಗತ್ತಪ್ಪ ಅಂತಂದ್ರೆ ಬಿಸೈಡ್. ಆಪ್ಷನ್ ಸಿ ಸರಿಯಾದ ಉತ್ತರ. ಶೋಸ್ ಪೊಸಿಷನ್. ಓಕೆ ಇಲ್ಲಿ ನೆಕ್ಸ್ಟ್ ಒನ್ ನೋಡೋಣ. ಐಡೆಂಟಿಫೈ ದ ಆಡ್ವರ್ಬ್. ಸಿ ಆಲ್ಮೋಸ್ಟ್ ಫಿನಿಶ್ಡ್. ಆಡ್ವರ್ಬ್. ಸಿ ಆಲ್ಮೋಸ್ಟ್ ಫಿನಿಶ್ಡ್. ಸಿ ಆಲ್ಮೋಸ್ಟ್ ಫಿನಿಶ್ಡ್. ನಾನ್. ಕರೆಕ್ಟ್ ಆನ್ಸರ್ ಆಲ್ಮೋಸ್ಟ್ modifies the verb finished. This is the almost is option B correct answer. Next one. Question number 30. Identify the pronoun. Identify the pronoun. That is yours. That is yours noun. ಇಲ್ಲಿ ಸರಿಯಾದ ಉತ್ತರ yours because yours replaces noun. Replaces noun. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಒನ್ ನೋಡೋಣ. ವಿಚ್ ಈಸ್ ಅ ಲಿಂಕಿಂಗ್ ವರ್ಬ್. ರನ್, ಜಂಪ್, ಈಸ್, ರೈಟ್. ಲಿಂಕಿಂಗ್ ವರ್ಬ್. ಓಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತ ಲಿಂಕಿಂಗ್ ವರ್ಬ. ಈಸ್. ಆನ್ಸರ್ ಆಲ್ಸೋ ಈಸ್ ಆಪ್ಷನ್ ಸಿ
ಕರೆಕ್ಟ್ ಆನ್ಸರ್ ಇಲ್ಲಿ ಯಾವುದಪ್ಪ ಅಂತಂದರೆ ಕರೆಕ್ಟಾಗಿ ಈಸ್ ಕನೆಕ್ಟ್ಸ್ ಸಬ್ಜೆಕ್ಟ್ ಟು ಕಾಂಪ್ಲಿಮೆಂಟ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನನ್ನು ಕೂಡ ನೀವು ನೋಡ್ಕೋಬೋದು. ಯಾವುದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲಲ್ಲ ನೋಟ್ ಕೂಡ ಮಾಡಿಟ್ಕೊಡ್ರಿ. ನಾವು ಓದಿ ನೋಡಿ ಸ್ವಲ್ಪ ಬರತ್ ತೆಗೆದ್ರೆ ನಿಮಗೆ ಭಾಳಷ್ಟು ಈಸಿ ಆಗತ್ತೆ, ನೆನಪು ಉಳಿಯತ್ತೆ. ಐಡೆಂಟಿಫೈ ದ ಇಂಟರ್ಜೆಕ್ಷನ್. ನೋಡಿರಿ, ಇಂಟರ್ಜೆಕ್ಷನ್ ಮೇಲೆ ಕಂಪಲ್ಸರಿ ಒಂದು ಕ್ವಶನನ್ನು ಕೇಳಿರ್ತಾರೆ ನಿಮಗೆ. ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡಿನಪ್ಪ ಅಂತಂದ್ರೆ ಬರೀ ಪಾರ್ಟ್ಸ್ ಆಫ್ ಸ್ಪೀಚ್ ಮ್ಯಾಗಿನೋಣ, ಅಂದರೆ ಭಾಳಷ್ಟು ಬರ್ತಾವೆ ಇದ್ರ ಮೇಲೆ. ಕಂಜಂಕ್ಷನ್ ಕೇಳ್ಬೋದು, ಪ್ರೆಪೋಸಿಷನ್ ಕೇಳ್ಬೋದು, ವರ್ಬ, ಪ್ರನೌನ, ನೌನ, ಆಡ್ಜೆಕ್ಟಿವ, ಯಾವ್ದು ಬೇಕಾದರೂ ಕೇಳ್ಬೋದು. ಅದೇ ಕ್ಲಾಸಲ್ಲಿ ಇವತ್ತು ಕ್ಲಾಸಿನ ಮೇಲೆ ನಾನು ಇವತ್ತು ಏನು ಮಾಡೀನಪ್ಪ ಅಂತಂದ್ರೆ ಅದೇ ಟಾಪಿಕ್ ಮೇಲೆ 50 ಕ್ವಶನ್ಸನ್ನು MCQ ಟೈಪ ನಿಮಗೆ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಲ್ರೆಡಿ ನಿಮಗೆ ಕೇಳಿರಬಹುದಾಗಿರ್ತಕ್ಕಂಥ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐಡೆಂಟಿಫೈ ದ ಇಂಟರ್ಜೆಕ್ಷನ್. ಹುರ್ರಾ ವಿ ಓನ್ ದ ಮ್ಯಾಚ್. ನೋಡಿರಿ, ಇದೊಂದೇ ನೀವು ನೆನಪಿಟ್ಕೋತ ಬರೀ ಸಿಂಬಾಲನ್ನು. ಹುರ್ರಾ ವಿ ಓನ್ ಮ್ಯಾಚ್. ಎದ್ರ ಮುಂದೈತೆ ಸಿಂಬಾಲ? ಹುರ್ರಾ. ಬಿಕಾಸ್ ಎ ಈಸ್ ರೈಟ್ ಆನ್ಸರ್. ಶೋಸ್ ಜಾಯ್, sudden feeling not. This is the joy feeling, happiness feeling. Next one, identify the collective noun. Identify the collective noun. Bunch, banana, villa, tree. This is right answer. Bunch. Group of bananas. Bunch is right answer. Option A. Okay, next one nodana. Identify the noun. Knowledge is power. Knowledge is power. Knowledge is power. Next one, both A and C. Which one option correct? Thank you. Okay, see you answer. Option D is right answer. Both also. A and C ಸರಿಯಾದ ಉತ್ತರ. ನಾಲೆಜ್ ಆ್ಯಂಡ್ ಪವರ್ ಇವೆರಡು ಏನಾಗ್ತವಪ್ಪ ಅಂತಂದ್ರೆ ನೌನ್ಗಳಾಗತ್ತವ. ಐಡೆಂಟಿಫೈ ದ ಆಡ್ಜೆಕ್ಟಿವ್. ಸಿ ಈಸ್ ಅ ಕ್ಲೆವರ್ ಗರ್ಲ್. ಸಿ ಈಸ್ ದ ಕ್ಲೆವರ್ ಗರ್ಲ್. ಆಡ್ಜೆಕ್ಟಿವ್ ಮೀನಿಂಗ್ ವಿಶೇಷಣ. ನೋಡಿ ಅಂತ ಎಂಥ ಹುಡುಗಿದಾಳ? ಕ್ಲೆವರ್. ಕ್ಲೆವರ್ ಈಸ್ ಆಡ್ಜೆಕ್ಟಿವ್. ಸರಿಯಾದ ಉತ್ತರ ಆಪ್ಷನ್ ಸಿ. ಉತ್ತರವನ್ನು ನೋಡೋಣ. ಆಪ್ಷನ್ ಸಿ ಸರಿಯಾಗಿದೆ. ಡಿಸ್ಕ್ರೈಬ್ಸ್ ಗರ್ಲ್ಸ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಆಡ್ವರ್ಬ್. ಕ್ರಿಯಾ ವಿಶೇಷಣ. ಹಿ ರೀಡ್ಸ್ ಸ್ಲೋಲಿ. ನೋಡಿರಿ, ಈಗ ಬರ್ತಕ್ಕಂಥದ್ದು ಇದು ಆಡ್ವರ್ಬ್ ಮೇಲೆ ಈ ಟಾಪಿಕಲ್ಲಿ ಮೂರನೇ ಪ್ರಶ್ನೆ. ಎಲ್ವೈದಿಂದನೇ ಎರಡು ಆಗಿರ್ತಾವೆ ಆಲ್ಮೋಸ್ಟ್ ಆಗಿ. ರೀಡ್ಸ್ ಸ್ಲೋಲಿ. ಈ ರೀಡ್ಸ್ ಅಂತಕ್ಕಂಥದ್ದು ವರ್ಬ್, ಸ್ಲೋಲಿ ಅಂತಕ್ಕಂಥದ್ದು ಆಡ್ವರ್ಬ್. ಆಪ್ಷನ್ ಬಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಶೋಸ್ ಮ್ಯಾನರ್. ಇದು ಮ್ಯಾನರನ್ನು ತೋರಿಸ್ತಾ ಐತಿ. ಬಿಕಾಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 37 ಅನ್ನು ನೋಡೋಣ. ಐಡೆಂಟಿಫೈ ದ ವರ್ಬ್. ಐಡೆಂಟಿಫೈ ದ ವರ್ಬ್. ದೇ ವಿಲ್ ಕಮ್ ಟುಮಾರೋ. ನೋಡ್ರಿ, ವರ್ಬ್ ಅಂದರೆ ಕ್ರಿಯಾಪದ. ದೇ ವಿಲ್ ಕಮ್ ಟುಮಾರೋ. ಕಮ್ ಆಪ್ಷನ್ ಸಿ ಸರಿಯಾದ ಉತ್ತರ. ಆನ್ಸರನ್ನು ನೋಡೋಣ. ಎಸ್, ಮೇನ್ ವರ್ಬ್ ಈಸ್ ಆಪ್ಷನ್ ಸಿ ಕಮ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಪ್ರೆಪೋಸಿಷನ್. The pen is in the box. The pen is in the box. Preposition ನೋಡ್ರಿ. Pen is a box. The ನೋಡ್ರಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. shows preposition. shows preposition. ನೆಕ್ಸ್ಟ್ ಒಂದು ಮುಂದಿನ ಪ್ರಶ್ನೆ. ಐಡೆಂಟಿಫೈ ದ ಕಂಜಂಕ್ಷನ್. Identify the conjunction. He came because I called him. He came because I called him. He came because I called. ರೈಟ್ ಆನ್ಸರ್. ಇಲ್ಲಿ ಕಂಜಂಕ್ಷನ್ ಯಾವುದಾಗತ್ತಪ್ಪ ಈ ವಾಕ್ಯದಲ್ಲಿ ಅಂತಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಬಿಕಾಸ್. ಆನ್ಸರ್ನ ನೋಡ್ರಿ. ಶೋಸ್ ರೀಸನ್. ಇದು ಯಾಕಪ್ಪ ಅಂತಂದರೆ ಇದು ರೀಸನನ್ನು ಹೇಳ್ತಾ ಇದೆ. ಆದ ಕಾರಣ ಇಲ್ಲಿ ಬಿಕಾಸ್ ಅಂತಕ್ಕಂಥ ಆನ್ಸರ್ ಸರಿಯಾಗಿದೆ. ಕ್ವಶನ್ ನಂಬರ್ 40, ಐಡೆಂಟಿಫೈ ದ ಇಂಟರ್ಜೆಕ್ಷನ್. ಹೇ ಲಿಸನ್ ಟು ಮೀ. ನೋಡ್ರಿ, ಇಲ್ಲಿ ನಾವು ಸಡನ್ ಆಗಿ ಗುರುತಿಸ್ಬೋದು. ಅಲ್ಲಿ ಸಿಂಬಾಲ ಬಂದೈತಿ.
ಹೇ ಲಿಸನ್ ಮೀ ಟು. ಸರಿಯಾದ ಉತ್ತರ ಆಪ್ಷನ್ ಎ ಕಾಲ್ಸ್ ಅಟೆನ್ಷನ್. ಕಾಲ್ಸ್ ಅಟೆನ್ಷನ್ because right answer. Choose the adverb. Slowly, slow, slower, slowness. Slowly is the adverb. ly add. Ending letters ly. Ends with ly. Next one. ಮುಂದಿನ ಪ್ರಶ್ನೆ. Choose the pronoun. Him, hemp, hammer, ham. ಇಲ್ಲಿ his pronoun ಏನಾಗತ್ತ? him. ಆಪ್ಷನ್ ಎ ಸರಿಯಾದ ಉತ್ತರ ಪ್ರನೌನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಚೂಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಲವ್, ಲವರ್, ಲವ್ಲಿ, ಬಿಲೋಡ್. ಇಲ್ಲಿ ಏನು ಕೇಳ್ಯಾರಪ್ಪ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ನೌನನ್ನು ಕೇಳ್ಯಾರ. ಇಲ್ಲಿ ಲವ್ ಅಂತಕ್ಕಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ದಿಸ್ ಈಸ್ ಅ ಎಮೋಷನ್. ಅಬ್ಸ್ಟ್ರಾಕ್ಟ್ ನೌನ್ ಈಸ್ ಎಮೋಷನ್ because A is right answer. ಮುಂದಿನ ಪ್ರಶ್ನೆ. choose the concrete noun. choose the concrete noun. milk, honesty, fear, beauty. milk. milk is option A can be seen, touched because option A milk is right answer. Next one question. Choose the preposition between, entry, better, but. Okay, listen here. This one answer is option A ಸರಿಯಾದ ಉತ್ತರ between. Because shows relation of two things. Option A is correct answer. Next question. Identify the verb. Identify the verb. She feels happy. ಸಿ ಫೀಲ್ಸ್ ಹ್ಯಾಪಿ ನಾನ್. ನೋಡ್ರಿ ಇಲ್ಲಿ ವರ್ಬನ್ನು ಕೇಳ್ಯಾರ. ಸಿ ಫೀಲ್ಸ್ ಹ್ಯಾಪಿ ಏನಾಗತ್ತೆ ಇಲ್ಲಿ ವರ್ಬ ಫೀಲ್ಸ್. ಲಿಂಕಿಂಗ್ ವರ್ಬ್ ರೀ. ಫೀಲ್ಸ್ ಅಂತಕ್ಕಂಥದ್ದು ಲಿಂಕಿಂಗ್ ವರ್ಬ್. ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ. ಐಡೆಂಟಿಫೈ ದ ಅಡ್ಜೆಕ್ಟಿವ್. ರವಿ ಈಸ್ ಅ ಟಾಲ್ ಬಾಯ್. ಅಡ್ಜೆಕ್ಟಿವ್ ವಿಶೇಷಣೆಯನ್ನು ಹೇಳತ್ತೈತಿ. ಎಂಥ ಹುಡುಗ ಅದಾನ ರವಿ? ಟಾಲ್ ಬಾಯ್, ಎತ್ತರವಾದಿದ್ದಾನ. ರವಿ ಈಸ್ ಅ ಟಾಲ ಬಾಯ್. ಆಪ್ಷನ್ ಸಿ ಸರಿಯಾದ ಉತ್ತರ ಡಿಸ್ಕ್ರೈಬ್ ಬಾಯ್. ನೆಕ್ಸ್ಟ್ ಒನ್. ಐಡೆಂಟಿಫೈ ದ ಕಲೆಕ್ಟಿವ್ ನೌನ್. ಕ್ರೌಡ್, ಮ್ಯಾನ್, ಚೇರ್, ಸ್ಟ್ರೀಟ್. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಕ್ರೌಡ್. ಗ್ರೂಪ್ ಆಫ್ ಪೀಪಲ್. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ adverb. ಸಿ ಆನ್ಸರ್ಡ್ ಪಾಲಿಟ್ಲಿ. ನೋಡ್ರಿ adverb ಅನ್ನ ಕೇಳ್ಯಾರ. ly ಇಂದ ಎಂಡ್ ಆಗಿರ್ತಕ್ಕಂಥದ್ದು. ಸಿ ಆನ್ಸರ್ಡ್ ಪಾಲಿಟ್ಲಿ ನಾನ್. ಆನ್ಸರ್ ಸಿ ಈಸ್ ರೈಟ್ ಆನ್ಸರ್. ಪಾಲಿಟ್ಲಿ. ಐಡೆಂಟಿ. ಓಕೆ, ಇವತ್ತಿನ ಪಾರ್ಟ್ಸ್ ಆಫ್ ಸ್ಪೀಚ್ ಟಾಪಿಕ್ ಮೇಲಿನ ಇವತ್ತಿನ ಕ್ಲಾಸಿನ ಕೊನೆಯದಾದ ಪ್ರಶ್ನೆ. TET ಇಂಗ್ಲೀಷ್ ಗ್ರಾಮರ್ ಸೀರೀಸ್ 3 ಅಲ್ಲಿ ಬರ್ತಕ್ಕಂಥ ಕೊನೆಯದಾದ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ. ಐಡೆಂಟಿಫೈ ದ ಇಂಟರ್ಜೆಕ್ಷನ್. ಬ್ರಾವೋ, ಯು ಸೇವ್ಡ್ ದ ಚೈಲ್ಡ್. ಬ್ರಾವೋ, ಯು ಸೇವ್ಡ್ ಚೈಲ್ಡ್. ಆನ್ಸರ್ ಈಸ್ ಬ್ರಾವೋ. ಎಕ್ಸ್ಪ್ರೆಸ್ಸಸ್ ಪ್ರೈಸ್. ದಿಸ್ ಈಸ್ ಸರಿಯಾದ ಉತ್ತರವಾಗಿದೆ. ಇಲ್ಲಿ ನೆನಪಿಟ್ಕೊಳ್ರಿ. ಇವತ್ತಿನ ಕ್ಲಾಸಲ್ಲಿ TET ಇಂಗ್ಲೀಷ್ ಗ್ರಾಮರ್ ಸೀರೀಸ್ 3 ಅಲ್ಲಿ ನಾವು ಏನನ್ನ ನೋಡಿದಪ್ಪ ಅಂತಂದ್ರೆ ಸಂಪೂರ್ಣವಾದ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಬರ್ತಕ್ಕಂಥ 50 ಕ್ವಶನನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ನಾಳೆಯ ಒಂದು ಸೀರೀಸಲ್ಲಿ TET ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಂಗ್ಲೀಷ್ ಗ್ರಾಮರ್ ಅಲ್ಲಿ ಬರ್ತಕ್ಕಂಥ 4ನೇ ಸೀರೀಸನ್ನು ನಾಳೆ ಪ್ರಾರಂಭಿಸ್ತಾ ಇದ್ದೀನಿ. ಓಕೆ, ಎಲ್ಲರೂ ಕೂಡ ನೋಡಿರಿ, ನೀವು ನೋಟ್ಸನ್ನು ಮಾಡಿಟ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಯಾವ ಟಾಪಿಕ್ ಮೇಲೆ ನಿಮಗೆ ಕ್ಲಾಸನ್ನು ಮಾಡಬೇಕು ಅಂತ ಡೌಟ್ ಇದ್ದರೆ ನಿಮಗೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅದೇ ಟಾಪಿಕ್ ಮೇಲೆ ನಿಮಗೆ ನಾನು ಈ MCQ ಟೈಪ್ ಕ್ವಶನ್ಗಳನ್ನು ಬಿಡಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
Don't forget to like, share, and subscribe.